ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಯೂರಿಯಾ ಸ್ಟಾಕ್ ಮಾಡಿ ಇಡಲಾಗಿದೆ. ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಂಗ್ರಹಿಸಲಾಗಿದೆ. ರೈತರ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಯತ್ನಿಸಲಾಗಿದೆ. ಜೂನ್ ತಿಂಗಳಿನಲ್ಲಿ ಯೂರಿಯಾಗೆ ಎಲ್ಲಿಲ್ಲದ ಬೆಲೆ ಬರುತ್ತೆ, ಅಂದ್ರೆ ಬೆಲೆ ಇನ್ಕ್ರೀಸ್ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಈಗಲೇ ಇವರು ಯೂರಿಯಾ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಈಗಿನಿಂದಲೇ ಗೊಬ್ಬರ ಸ್ಟಾಕ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಗೋಡೌನ್ ಮಾಲೀಕನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಯಾರು ಸ್ಟಾಕ್ ಮಾಡಿದ್ದಾರೆ, ಎರಡನೇ ಬೆಳೆಗೆ ನೀರಿಲ್ಲ ಅಂದ್ರೂ ಕೂಡ ಯಾಕೆ ಸ್ಟಾಕ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಗೋಡೌನ್ ಮಾಲೀಕ ಎಡ್ವಿನ್ ಎನ್ನುವವರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇದೊಂದು ಸಕ್ರಿಯ ಜಾಲವಿದ್ದು ಇದರಲ್ಲಿ ಡೀಲರ್ಗಳ ಪಾಲು ಇದೆ ಅನ್ನುವಂತಹ ವಿಷಯ ಏನು ಗೊತ್ತಾಗಿಲ್ಲ. ಸದ್ಯ ಎಪಿಎಂಸಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿತಾ ಇದೆ. ತನಿಖೆಯ ನಂತರದಲ್ಲಿ ಹಾಗಾದ್ರೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಬೆಳಕಿಗೆ ಬರಲಿದೆ. ಇಲ್ಲ, ಇವರು ಅವಾಗ ಮೊದಲಿದ್ದಿದ್ದವರ ಸರ್. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಅಕ್ರಮವಾಗಿ ಯೂರಿಯಾ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರವರು, ಅವರ ಪ್ಲಾನ್ಸ್ ಏನು, ಈ ದಂಧೆ ಬೆಳಕಿಗೆ ಬಂದಿದ್ದು ಹೇಗೆ, ಜೊತೆಗೆ ಇದರಲ್ಲಿ ಯಾರಾದರೂ ಭಾಗಿಯಾಗಿದ್ದಾರಾ, ಏನಾದರೂ ಮಾಹಿತಿ ಇದೆಯಾ, ಹೇಗೆ? ಖಂಡಿತ ದಿವ್ಯದಾಸ್, ಏನು ಗಣಿನಾಡು ಬಳ್ಳಾರಿಯಲ್ಲಿ ಯೂರಿಯಾ ಸ್ಟಾಕ್ ಮಾಡೋ ಜಾಲ ಸದ್ಯ ಸಕ್ರಿಯವಾಗಿರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿ ನಗರದ ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂದ್ರೆ ಭಾರಿ ಪ್ರಮಾಣದಲ್ಲಿ ಯೂರಿಯಾ ಸಂಗ್ರಹ ಮಾಡಿರ್ತಕ್ಕಂಥದ್ದು ಸದ್ಯ ನಿನ್ನೆ ರಾತ್ರಿ 9 ಗಂಟೆಗೆ ಪತ್ತೆಯಾಗಿರ್ತಕ್ಕಂಥದ್ದು. ಸುಮಾರು 300ರಿಂದ 500 ಚೀಲಕ್ಕೂ ಅಧಿಕ ಯೂರಿಯಾ ಚೀಲಗಳನ್ನ ಪೊಲೀಸರು ಇದೀಗ ಜಪ್ತಿಪಡಿಸಿಕೊಂಡು ಓರ್ವರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಅಂದ್ರೆ ರೈತರಿಗೆ ಸೇರಬೇಕಾದ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತದೆ ಅಂತ ಒಂದು ಪ್ರಯತ್ನ ಕೂಡ ಮಾಡಲಾಗುತ್ತಿತ್ತು. ಆದ್ರೆ ಸದ್ಯ ಮಾರುಕಟ್ಟೆಯಲ್ಲಿ ಈಗ ಯೂರಿಯಾಕ್ಕೆ ಬೆಲೆ ಇಲ್ಲ. ಆದ್ರೂ ಜೂನ್ ತಿಂಗಳ ಮುಂಗಾರು ಬೆಳೆ ಅಂದ್ರೆ ಜೂನ್ ತಿಂಗಳಲ್ಲಿ ಮುಂಗಾರು ಆರಂಭ ಆಗುತ್ತೆ. ಅವಾಗ ಈ ಯೂರಿಯಾಕ್ಕೆ ಎಲ್ಲಿಲ್ಲದ ಬೆಲೆ ಬರುತ್ತೆ. ಹಾಗಾಗಿ ಈಗಿನಿಂದಲೇ ಸ್ಟಾಕ್ ಮಾಡಲಾಗುತ್ತಿತ್ತು ಅಂತ ಅನ್ನಲಾಗ್ತದೆ. ಆದ್ರೆ ಯಾರು ಈ ಯೂರಿಯಾವನ್ನ ಸ್ಟಾಕ್ ಮಾಡಿದ್ದಾರೆ, ಎರಡನೇ ಬೆಳೆಗೆ ನೀರಿಲ್ಲ ಅಂದ್ರೂ ಕೂಡ ಯಾಕೆ ಇಷ್ಟೊಂದು ಸ್ಟಾಕ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಸದ್ಯ ಇನ್ನೂ ಸ್ಪಷ್ಟತೆಯಿಂದ ತಿಳಿದು ಬಂದಿಲ್ಲ. ಆದ್ರೆ ಗೌಡನ್ ಮಾಲೀಕರಾಗಿರ್ತಕ್ಕಂಥ ಎಡ್ವಿನ್ ಎಂಬ ವ್ಯಕ್ತಿಯನ್ನ ಈಗಾಗಲೇ ಬಳ್ಳಾರಿಯ ಎಪಿಎಂಸಿ ಠಾಣೆಯ ಪೊಲೀಸರು ದಾಳಿ ವೇಳೆ ಆತನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂದ್ರೆ ಇದರಿಂದ ಯಾರಿದ್ದಾರೆ, ಯಾಕಕ್ಕಾಗಿ ಸ್ಟಾಕ್ ಮಾಡಿದ್ದಾರೆ, ಅಂದ್ರೆ ಜೂನ್ ವರೆಗೆ ಈ ಮಾಲು ಎಲ್ಲಿಂದ ಬಂತು, ಇದರಿಂದ ಯಾರ್ಯಾರಿದ್ದಾರೆ ಅಂತಕ್ಕಂಥ ಒಂದು ವಿಚಾರಣೆಯನ್ನ ಕೂಡ ಈಗಾಗಲೇ ಪೊಲೀಸರು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಇನ್ನು ಇದೊಂದು ದೊಡ್ಡ ಮಟ್ಟದಲ್ಲಿ ಸಕ್ರಿಯ ಜಾಲವಿದ್ದು ಇದರಲ್ಲಿ ಡೀಲರ್ಗಳ ಪಾಲಿದೆ ಎನ್ನುವುದು ಒಂದು ಸದ್ಯ ಒಂದು ತನಿಖೆಯಿಂದ ವಿಷಯ ತಿಳಿಯತಕ್ಕಂಥದ್ದು. ಸದ್ಯ ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಈ ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ. ಸದ್ಯ ಬಳ್ಳಾರಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ಅಕ್ರಮಗಳು ನಡೆದರೂ ಇದೀಗ ಯೂರಿಯಾ ಕೂಡ ಅಕ್ರಮವಾಗಿ ಸಾಕಷ್ಟು ಸ್ಟಾಕ್ ಮಾಡಿರುವುದು ಎಲ್ಲೋ ಒಂದು ಕಡೆ ಬಳ್ಳಾರಿಯಲ್ಲಿ ಅಧಿಕಾರಿಗಳೇ ಈ ರೀತಿಯಾಗಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ವಿಷಯ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಡ್ವಿನ್ ಅಲ್ಲ.